ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನೋಡು, ಯಾರನ್ನೇ ಆಗಲಿ ಕಣ್ಣು ಮುಚ್ಚಿ ನಂಬಬಾರದು. ಯಾವ ಕೆಲಸವನ್ನೇ ಆಗಲಿ 1000 ಸಲ ಯೋಚನೆ ಮಾಡಿ ಮಾಡಬೇಕು. ಈಗ ನೀನು ಅಷ್ಟೇ, ಈ ಕೆಲಸವನ್ನು ಒಂದಲ್ಲ 100 ಸಲ ಯೋಚನೆ ಮಾಡಿಯೇ ಒಪ್ಪುವ ನಿರ್ಧಾರಕ್ಕೆ ಬಾ. ಯಾಕೆಂದರೆ ಈಗಿನ ನಿನ್ನ ನಿರ್ಧಾರಕ್ಕೆ ಮುಂದೊಂದು ದಿನ ನೀನು ಪಶ್ಚಾತ್ತಾಪ ಪಡಬಾರ್ದಲ್ವಾ? ಅರ್ಜೆಂಟ್ ಏನೂ ಇಲ್ಲ, ಚೆನ್ನಾಗಿ ಯೋಚನೆ ಮಾಡಿಯೇ ಡಿಸೈಡ್ ಮಾಡು. ಹಾಂ, ನೀನು ನನ್ನ ನೋಡ್ಕೋತೀಯ ಅಂತಾದರೆ ಇಲ್ಲೇ ಇರಬೇಕಾಗುತ್ತೆ. ನಮ್ಮದೇ ಔಟ್ ಹೌಸ್ ಇದೆ ಬೇಕಾದರೆ. ನಿನಗೆ ಇಲ್ಲೇ ನಮ್ಮ ಮನೆಯಲ್ಲೇ ಇರಲು ಇಷ್ಟ ಇಲ್ಲ ಅಂತಾದರೆ ಔಟ್ ಹೌಸಲ್ಲಿ ಇರ್ಬೋದು. ಅಂದಂಗೆ ನನ್ನ ನೋಡಿಕೊಳ್ಳೋದರ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ರಾಜಕುಮಾರಿ ಇದೆ. ಅದನ್ನು ಸಹ ನೀನು ಗಮನಿಸಿಕೊಳ್ಳಬೇಕಾಗಬಹುದು. ಅದಕ್ಕೆ ಹೇಳಿದ್ದು, ನೀನು ಏನೇ ನಿರ್ಧಾರಕ್ಕೆ ಬರೋದಾದರೂ ಯೋಚಿಸಿ ನಿರ್ಧಾರ ತಗೋ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀನು ಅಟ್ಲೀಸ್ಟ್ 1 ಇಯರ್ ಆದರೂ ಇಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಮಧ್ಯದಲ್ಲಿ ಕ್ವಿಟ್ ಮಾಡೋ ಹಾಗಿಲ್ಲ. ಯಾಕಂದರೆ ನಮಗೆ ಕಷ್ಟ ಆಗುತ್ತಲ್ವಾ ಸಡನ್ನಾಗಿ ಒಬ್ಬರು ಕೆಲಸ ಬಿಟ್ಟರೆ ಆಗಿಂದಾಗ್ಗೆ ಬೇರೆಯವರನ್ನು ಹುಡುಕೋದು ಎಂದಿದ್ದರು ರಘುನಂದನ್ ಆಚಾರ್ಯ ಅವಳನ್ನು ಪರೀಕ್ಷಿಸುವಂತೆ ನೋಡುತ್ತಾ. ಅವರ ಮಾತುಗಳನ್ನೆಲ್ಲ ಗಮನವಿಟ್ಟು ಕೇಳಿದ ಹುಡುಗಿಗೆ ಒಂದು ಕ್ಷಣ ಏನು ನಿರ್ಧಾರ ಮಾಡಬೇಕೆಂದು ಅರ್ಥವಾಗದೇ ಹೋಗಿತ್ತು. ಓ, ಇಲ್ಲಿ ಇವರನ್ನೊಬ್ಬರನ್ನೇ ನೋಡ್ಕೊಳ್ಳೋದಲ್ಲ ನನ್ನ ಕೆಲಸ ಹಂಗಾರೆ. ಒಬ್ಳು ರಾಜಕುಮಾರಿನೂ ಅದೇ ಈ ಅರಮನೆಯಾಗೆ ಅಂದಂಗಾಯ್ತು. ಹಂಗಾರೆ ಸಂಬಳ ಎಷ್ಟು ಕೊಟ್ಟಾರೋ? ಉಳಿಯೋಕ್ಕೆ ಜಾಗ ಹೆಂಗೂ ಕೊಡ್ತಾವ್ರೆ. ಇಲ್ಲೇ ಇದ್ದು ಇಬ್ಬರನ್ನ ನೋಡ್ಕೊಳ್ಳೋದು ಏನೂ ಕಷ್ಟ ಆಗಕ್ಕಿಲ್ಲ ನನಗೆ. ನನ್ನ ಗುಬ್ಬಿನೂ ಆಗಾಗ ಕರ್ಕೊಬರ್ಬೋದು. ಅವಳ ಆಶ್ರಮ ಇಲ್ಲಿಂದ ಹತ್ರನೇ ಆಗ್ತದೆ. ಮಂದ ಕೂಡ ನನ್ನ ಜೊತೆಗೆ ಇರ್ಬೋದು. ಅದನ್ನು ಮಾತಾಡಬೇಕು ಮೊದಲೇಯ ಇವರು ತಾವು ಎಂದುಕೊಂಡಳು ಹುಡುಗಿ ಮನಸ್ಸಿನಲ್ಲಿಯೇ. ಅದನ್ನೆಲ್ಲ ಆಮೇಲೆ ನೋಡೋಣ ಅಂಕಲ್, ಮೊದಲು ನಿಮ್ಮ ಕಾಲು ಕೈಯ ಕಂಡೀಷನ್ ನೋಡ್ತೀನಿ ಇರಿ ಎಂದು ಹೇಳಿ ಅವರ ಕಾಲು ಬುಡದಲ್ಲಿ ಕುಳಿತು ಒಂದು ಭಾಗದ ಕೈ ಹಾಗೂ ಒಂದು ಕಾಲನ್ನು ಒಂದು ಸಲ ಆಡಿಸಿದ್ದಳು. ಒಂದು ಸಲ ಎತ್ತಿ, ಅಂಕಲ್ ಏನಾದರೂ ನೋವು ಇದೆಯಾ ಒತ್ತಿದರೆ ಎಂದು ಕೇಳಿದ್ದಳು ಮಿಸ್ಟರ್ ಆಚಾರ್ಯ ಅವರನ್ನು. ಎಸ್, ಲಿಟ್ಲ್ ಬಿಟ್ ಪೇನ್ ಇಸ್ ದೇರ್ ಸಮ್ ಟೈಮ್ಸ್. ಒಂದೊಂದು ಸಲ ಮಾತ್ರ ನೋವಾಗುತ್ತೆ, ಒಂದೊಂದು ಕಡೆ ಮುಟ್ಟಿದರೆ ಮಾತ್ರ ಎಂದಿದ್ದರು ಅವರು. ಓಕೆ, ಡಾಕ್ಟರ್ಸ್ ಕ್ಯೂರ್ ಆಗುತ್ತೆ ಅಂದಮೇಲೆ ಹಾಗೇ ಆಗುತ್ತೆ ಅಂಕಲ್, ನೀವು ಹೋಪ್ಸ್ ಕಳ್ಕೊಬೇಡಿ. ನನಗೆ ಒಬ್ಬರು ಒಳ್ಳೆಯ ನ್ಯೂರೋ ಸರ್ಜನ್ ಪರಿಚಯ ಇದ್ದಾರೆ ಅಂಕಲ್. ನಾನು ನರ್ಸಿಂಗ್ ಪ್ರಾಕ್ಟೀಸ್ ಮಾಡುವಾಗ ಪರಿಚಯ ಆದವರು. ಅವರದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇದೆ. ಬಟ್ ಇಲ್ಲಲ್ಲ, ವಿಶಾಖಪಟ್ಟಣಮಲ್ಲಿ. ಮೊದಲು ಇಲ್ಲೇ ವರ್ಕ್ ಮಾಡೋರು ಅವರು, ಆಮೇಲೆ ಓನ್ ಆಗಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಾರಂತೆ. ಅವರ ಊರು ವಿಶಾಖಪಟ್ಟಣಮಲ್ಲಿ. ನೋಡೋಣ, ನಿಮಗೆ ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ಸ್ ಎಲ್ಲನೂ ನಾನು ಅವರಿಗೆ ವಾಟ್ಸಪ್ ಮಾಡ್ತೀನಿ. ಏನು ಹೇಳ್ತಾರೋ ನೋಡೋಣ ಎಂದಿದ್ದಳು ಹುಡುಗಿ. ಹುಡುಗಿಯ ಮಾತುಗಳನ್ನು, ಅವಳು ಇಲ್ಲಿ ಬಂದು ಇಷ್ಟು ಕಮ್ಮಿ ಸಮಯದಲ್ಲೇ ತನ್ನ ಬಗ್ಗೆ ಅವಳು ತೋರಿಸುತ್ತಿರುವ ಕಾಳಜಿ, ಅವಳಿಗೆ ಇರುವ ವೃತ್ತಿನಿಷ್ಠೆ, ವೃತ್ತಿಪರತೆ ಎಲ್ಲವನ್ನ ನೋಡಿ ಅವರಿಗೆ ನಿಜಕ್ಕೂ ಆಶ್ಚರ್ಯ, ಸಂತೋಷ ಎರಡೂ ಆಗುತ್ತಿತ್ತು. ಈ ಹುಡುಗಿಯನ್ನು ನೋಡಿದ ಕೂಡಲೇ ಯಾವುದೋ ಆಪ್ತಭಾವ ಇದ್ದವರಿಗೆ ಈಗಂತೂ ಹುಡುಗಿ ತಮ್ಮ ಮನೆಯ ಸದಸ್ಯಳೇ ಎನಿಸಿಬಿಟ್ಟಿತ್ತು. ತನ್ನ ಕಾಲಬುಡದಲ್ಲೇ ಕುಳಿತು ಕಾಲು ಒತ್ತುತ್ತಾ ಮಾತನಾಡುತ್ತಿರುವ ಹುಡುಗಿಯ ತಲೆ ಸವರಿದ್ದರು ಪ್ರೀತಿಯಿಂದ ರಘುನಂದನ್ ಆಚಾರ್ಯ. ನೋಡೋಣ ಪುಟ್ಟ, ನನಗಂತೂ ಯಾವ ಭರವಸೆಯೂ ಇಲ್ಲ ನಾನು ಮೊದಲಿನಂತೆ ಆಗ್ತೇನೆ ಎಂದು. ಆದರೆ ಮನೆಯವರು ಕೇಳಬೇಕಲ್ಲ, ಏನೇನೋ ಸರ್ಕಸ್ ಮಾಡ್ತಾರೆ ಪಾಪ ನನಗೋಸ್ಕರ. ಈಗ ನೀನು ಕೂಡ ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಭರವಸೆಯ ಮಾತಾಡ್ತಾ ಇದೀಯಾ? ಏನೋ ಏನಿದೆಯೋ ನನ್ನ ಹಣೆಬರಹದಲ್ಲಿ ಅಲ್ವಾ? ಏನು ಪಾಲಿಗೆ ಬರುತ್ತೋ ಅದನ್ನು ನಾವು ಸ್ವೀಕರಿಸಲೇಬೇಕು. ಬೇರೆ ದಾರಿ ಇಲ್ಲ ಅಲ್ವಾ? ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತಾರಲ್ಲ ಹಾಗೆ. ಎಲ್ಲವನ್ನ ಅನುಭವಿಸುವ ಶಕ್ತಿಯನ್ನ ಆ ಭಗವಂತ ಕೊಡಲಿ ನನಗೆ ಅಂತ ಬೇಡ್ಕೋತೀನಿ ಅಷ್ಟೇ ನಾನು ಪುಟ್ಟ ಎಂದಿದ್ದರು ನೋವಿನಿಂದ ಮಿಸ್ಟರ್ ಆಚಾರ್ಯ. ಇತ್ತೀಚೆಗೆ ಅವರು ವೇದಾಂತದತ್ತ ಮುಖ ಮಾಡಿದ್ದರು. ಏನು ಅಂಕಲ್ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಇದು ನಿಮಗೆ ಸರಿ ಅನಿಸುತ್ತಾ? ಇಷ್ಟು ಹ್ಯಾಂಡ್ಸಮ್ ಆಗಿ ಯಂಗ್ ಆಗಿ ಇರೋರು ಆಡೋ ಮಾತಾ ಇದು? ನಾಟ್ ಫೇರ್ ಅಂಕಲ್. ಮುಖ ಊದಿಸಿದಳು ಕುಂಕುಮ. ಜೋರಾಗಿ ನಕ್ಕು ಬಿಟ್ಟಿದ್ದರು ರಘುನಂದನ್ ಆಚಾರ್ಯ ಹುಡುಗಿಯ ಮಾತು ಕೇಳಿ. ಹೌ ಸ್ವೀಟ್, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಪುಟ್ಟ ನೀನು. ನಿನ್ನ ಮಾತು ಕೇಳ್ತಾ ಇದ್ರೆ ಅರ್ಧ ಕಾಯಿಲೆ ವಾಸಿಯಾಗಿಬಿಡುತ್ತೆ ನೋಡು. ಇನ್ಮುಂದೆ ನೀನೇ ಇರ್ತೀಯಲ್ಲ ನನ್ನ ಜೊತೆಗೆ, ನನ್ನ ಕಾಯಿಲೆನೂ ಕಡಿಮೆ ಆಗ್ಬೋದು ನೋಡೋಣ ಎಂದಿದ್ದರು ಅವಳ ತಲೆ ಸವರಿ. ಮತ್ತೆ ನಾನು ಇದ್ಮೇಲೆ ಕಾಯಿಲೆಗಿಲ್ಲೇನು ಕೆಲಸ? ಹೋಯ್ತಾ ಇರಬೇಕು ಎಲ್ಲನೂ. ಈ ಕುಂಕುಮ ಅಂದರೆ ಸುಮ್ಮನೆನಾ ಎಂದು ಕಾಲರ್ ಇಲ್ಲದ ಟಾಪನ್ನೇ ಮೇಲೆ ಏರಿಸಿದ್ದಳು ಹುಡುಗಿ. ನಕ್ಕು ಬಿಟ್ಟಿದ್ದರು ಅವರು.
ಆಗ ತಾನೇ ಒಳಗೆ ಬರುತ್ತಿದ್ದ ಜಾನಿಗೆ ಮಿಸ್ಟರ್ ಆಚಾರ್ಯ ಅವರ ನಗುತ್ತಿರುವುದು ಕೇಳಿಸಿತ್ತು. ಹಾ, ಇದೆಂತ ಮಾರಾಯ, ಇದು ಕನಸಾ ಅಥವಾ ನಿಜನಾ? ನಮ್ಮ ಅಪ್ಪಾಜಿ ನಗ್ತಾ ಉಂಟ ಮಾರಾಯ. ಯಾರು ಈ ಮಾಯಾಮಂತ್ರ ಮಾಡಿದವರು? ಆ ಹುಡುಗಿಯ? ಇದು ಪ್ರಪಂಚದ 9ನೇ ಅದ್ಭುತನೇ ಮಾರಾಯ ಎಂದು ಆಶ್ಚರ್ಯಪಡುತ್ತಾ ಒಳ ಬಂದಿದ್ದ ಜಾನಿ. ಅವನಿಗೆ ತನ್ನ ಕಂಗಳನ್ನ ತಾನೇ ನಂಬದಂಥ ಪರಿಸ್ಥಿತಿಯಾಗಿತ್ತು. ಹುಡುಗಿಯ ತಲೆ ಸವರುತ್ತಾ ನಗುತ್ತಿರುವ ತನ್ನ ಅಪ್ಪಾಜಿಯನ್ನ ನೋಡಿ ತೆರೆದ ಬಾಯಿಯನ್ನೂ ಮುಚ್ಚುವುದನ್ನ ಮರೆತು ಬಿಟ್ಟಿದ್ದ ಜಾನಿ. ಅರೆ ಜಾನಿ, ಬಾ ಬಾ, ಅಲ್ಲೇ ಯಾಕೆ ನಿಂತಿದೀಯಾ ಎಂದಿದ್ದರು ಅವರು. ಬಂದಿದ್ದವನನ್ನ ನೋಡಿದ ಮಿಸ್ಟರ್ ಆಚಾರ್ಯ ಅವರ ಮುಖದಲ್ಲಿ ಇನ್ನೂ ನಗುವಿತ್ತು. ಅವರ ನಗುಮುಖ ನೋಡಿದವನಿಗೆ ಅತ್ಯಂತ ಸಂತೋಷವಾಗಿದ್ದಂತೂ ನಿಜ. ಇದಕ್ಕೆ ಕಾರಣವಾದ ಹುಡುಗಿಗೆ ಮನದಲ್ಲೇ ಕೃತಜ್ಞತೆ ಅರ್ಪಿಸಿದ್ದ ಜಾನಿ. ಎಂತ ಅಂದರೆ, ನಿಮಗೆ ಮಾತಾಡಿದ್ದು ಮುಗೀತಾ ಅಪ್ಪಾಜಿ? ಮುಂದೆ ಎಂತ ಅಂತ? ಇವರು ಬರುತ್ತಾರೆ ಅಂತ ಆಯಿತಾ ಮಾರಾಯ ಕೆಲಸಕ್ಕೆ ನಮ್ಮ ಮನೆಗೆ? ನಿಮಗೆ ಹಿಡಿಸಿತಾ ನಮ್ಮ ಅಪ್ಪಾಜಿ? ಅಪ್ಪಾಜಿ, ನಿಮಗೆ ಇವರು ಹಿಡಿಸಿದರಾ? ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಿದ್ದ ಜಾನಿ. ಹೋ ಹೋ ಹೋ, ಹೋಲ್ಡ್ ಆನ್ ಜಾನಿ, ನೀನೇ ಕೇಳು ಅವಳನ್ನೇ. ನನಗಂತೂ ಇಷ್ಟ ಆದ್ಲಪ್ಪ ಹುಡುಗಿ. ಅವಳಿಗೆ ನಮ್ಮ ಮನೆ, ನನ್ನ ಕೆಲಸ ಇಷ್ಟ ಆದರೆ ಸರಿ, ನನ್ನದೇನಿದೆ? ಅವಳ ಇಷ್ಟ ಮುಖ್ಯ ಈಗ ಅಲ್ವಾ ಎಂದಿದ್ದರು ನಗುತ್ತಾ ಕುಂಕುಮಾಳತ್ತ ನೋಡುತ್ತಾ ಮಿಸ್ಟರ್ ಆಚಾರ್ಯ. ಅದು ಖರೆ ಅಪ್ಪಾಜಿ. ಎಂತ, ನಿಮಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಪ್ಪಿಗೆ ಉಂಟಾ ಮಾರೇರೆ ಎಂದಿದ್ದ ಹುಡುಗಿಯತ್ತ ನೋಡಿ ಜಾನಿ. ನನಗೂ ಏನೂ ತೊಂದರೆ ಇಲ್ಲ ಇಲ್ಲಿ ಕೆಲಸ ಮಾಡಲು. ಆದರೆ ನನ್ನದೊಂದು ಕೋರಿಕೆ ಇದೆ, ಮನವಿ ಅನ್ಕೊಳ್ಳಿ. ಅದಕ್ಕೆ ಒಪ್ಪಿದರೆ ತುಂಬಾ ಒಳ್ಳೆಯದು ಎಂದು ಇಬ್ಬರ ಮುಖವನ್ನ ನೋಡಿದ್ದಳು ಕುಂಕುಮ. ಇಬ್ಬರು ಮುಖ ನೋಡಿಕೊಂಡಿದ್ದರು ಒಬ್ಬರಿಗೊಬ್ಬರು. ಅವಳತ್ತಲೇ ನೋಡಿದ್ದರು ಕುತೂಹಲದಿಂದ, ಏನು ಎಂಬಂತೆ. ಅದು ನನಗೆ ಇಲ್ಲಿ ಇರೋಕೆ ವ್ಯವಸ್ಥೆ ಇದೆ ಅಂದ್ರಲ್ಲ, ಮತ್ತೆ ನಾನು ನನ್ನ ಜೊತೆ ನನ್ನ ಗೆಳತಿಯನ್ನ ಕೂಡ ಇಲ್ಲಿ ಕರ್ಕೊಂಡು ಬರಬೇಕು. ನಾವಿಬ್ಬರು ಒಟ್ಟಿಗೆ ಇರೋದು. ನಮ್ಮ ಇಬ್ಬರ ಪರಿಸ್ಥಿತಿಯೂ ಒಂದೇ, ಮನಸ್ಥಿತಿಯೂ ಒಂದೇ. ಒಬ್ಬರನ್ನ ಬಿಟ್ಟು ಒಬ್ರು ಇರದೇ ಇರುವಷ್ಟು ಒಬ್ರನ್ನೊಬ್ರು ಹಚ್ಕೊಂಡು ಬಿಟ್ಟಿದ್ದೀವಿ ನಾವು. ಈಗ ನಾನು ಸಡನ್ ಆಗಿ ಇಲ್ಲಿ ಬರಬೇಕು ಅಂದರೆ ಅವಳು ಒಬ್ಳೇ ಒಂಟಿ ಆಗ್ಬಿಡ್ತಾಳೆ ಅಲ್ಲಿ. ನನಗೂ ಅವಳು ಇಲ್ಲ ಅಂದರೆ ಇರೋದು ಕಷ್ಟನೇ. ಅದಕ್ಕೆ ಅವಳನ್ನು ಇಲ್ಲಿ ನನ್ನ ಜೊತೆ ಕರ್ಕೊಂಡು ಬರ್ಬೋದಾ ನಾನು ಎಂದು ಕೇಳಿದ್ದಳು ಸಂಕೋಚದಿಂದ ಕುಂಕುಮ. ನಕ್ಕು ಬಿಟ್ಟಿದ್ದರು ರಘುನಂದನಾಚಾರ್ಯ ಅವಳ ಮಾತು ಕೇಳಿ. ಇದನ್ನೆಲ್ಲ ನೀನು ನಮ್ಮನ್ನ ಕೇಳಬೇಕಾಗೇ ಇರಲಿಲ್ಲ ಕಣೋ. ನಿನಗೆ ಅಂತ ಒಂದು ಔಟ್ ಹೌಸ್ ಕೊಟ್ಟಿದ್ದೀವಿ ಅಂದರೆ ಅದು ನೀನು ಅಲ್ಲಿ ಇರುವವರೆಗೂ ನಿನ್ನದೇ ಮನೆ ಅಲ್ವಾ? ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಯಾರನ್ನ ಬೇಕಾದರೂ ನಿಮ್ಮ ಮನೆಗೆ ಕರೆದುಕೊಂಡು ಬರಲು, ನಿನ್ನ ಜೊತೆಗೆ ಇರಿಸಿಕೊಳ್ಳಲು ನಿನ್ನ ಇಷ್ಟ ಕಣೋ. ನೀನು ನಿನ್ನ ಗೆಳತಿಯನ್ನ ಧಾರಾಳವಾಗಿ ಕರೆದುಕೊಂಡು ಬಂದು ಇರಿಸ್ಕೋಬಹುದು ನಿನ್ನ ಜೊತೆಯಲ್ಲಿ. ನಮ್ಮದೇನೂ ಅಭ್ಯಂತರವಿಲ್ಲ, ಓಕೆ ಎಂದಿದ್ದರು ಅವರು. ಅವರ ಮಾತು ಕೇಳಿ ಖುಷಿಯಿಂದ ಅರಳಿಬಿಟ್ಟಿತ್ತು ಅವಳ ಮುಖ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನನಗೆ ತುಂಬ 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 ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ. ಹಂಗಾರೆ ನನಗೆ ಈ ಕೆಲಸಕ್ಕೆ ಬರೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಎಂದವಳು ಸ್ವಲ್ಪ ತಡೆದು. ಹಾಂ, ಅಗ್ರಿಮೆಂಟ್ ಆ ಥರದವು ಏನಾರ ಇದ್ರೆ ಕೊಡಿ, ಒಂದ್ಸಲ ಓದಿ ನೋಡಿ ಫೈನಲ್ ಮಾಡಿಬಿಡೋಣ ಅಂಕಲ್ ಎಂದಿದ್ದಳು ಹುಡುಗಿ. ತಿಳಿದಿತ್ತು ಅವಳಿಗೆ, ಇಂತಹ ಅರಮನೆಯಲ್ಲಿ ಕೆಲಸ ಕೊಡ್ತಿದ್ದಾರೆ ಅಂದರೆ ಇಂಥವೆಲ್ಲ ಇದ್ದೇ ಇರುತ್ತೆ. ಸುಮ್ಮನೆ ಯಾರ್ಯಾರಿಗೋ ಕೆಲಸ ಯಾಕೆ ಕೊಡ್ತಾರೆ ಅವರು ಎನ್ನುವುದು. ಅವಳ ಮಾತುಗಳನ್ನು ಕೇಳಿದವರು ಜಾನಿಯ ಮುಖದತ್ತ ನೋಡಿದರು ಮಿಸ್ಟರ್ ಆಚಾರ್ಯ. ತಿಳಿದಿತ್ತು ಅವರಿಗೆ, ತಮ್ಮ ಮಗ ಜಾನಿಗೆ ಉಳಿದ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಯೇ ಇರುತ್ತಾನೆ ಎನ್ನುವುದು. ಅವನು ತಲೆ ಆಡಿಸಿದ್ದ ಅವರ ನೋಟಕ್ಕೆ ಬದಲಾಗಿ ಹುಡುಗಿಯತ್ತ ನಡೆದಿದ್ದ. ನೀವು ಬನ್ನಿ ನನ್ನ ಜೊತೆಗೆ ಎಂದು ಹೊರಟ ಜಾನಿ ಬಾಗಿಲ್ನತ್ತ. ಅಂಕಲ್, ಹೋಗುವಾಗ ಬಂದು ಹೋಗ್ತೀನಿ ಎಂದಿದ್ದಳು ಕುಂಕುಮ ಅವರತ್ತ ನೋಡಿ. ನೋನೋ, ಏನು ಪರವಾಗಿಲ್ಲ ಕಣೋ ಪುಟ್ಟ, ನಿನಗೆ ಟೈಮ್ ಆಗ್ಬೋದು ಮನೆಗೆ ಹೋಗಲು. ನಾಳೆಯಿಂದ ಹೇಗೋ ಬರ್ತೀಯಲ್ಲ ಎಂದಿದ್ದರು ಮುಗುಳ್ನಕ್ಕು ಅವರು. ಏನು ಪರವಾಗಿಲ್ಲ ಅಂಕಲ್, ನಾನು ಮನೆಗೆ ಹೋಗಿ ಕಡಿದು ಗುಡ್ಡೆ ಹಾಕೋದು ಅಷ್ಟರಲ್ಲೇ ಇದೆ. ನಿಮ್ಮನ್ನ ಬಂದು ನೋಡಿಯೇ ಹೋಗೋದು ನಾನು ಎಂದು ನಕ್ಕು ತಿರುಗಿ ಹೊರಟು ಬಿಟ್ಟಿದ್ದಳು ಹುಡುಗಿ. ಕ್ಯೂಟ್ ಗರ್ಲ್ ಎಂದು ನಕ್ಕು ತಲೆ ಅತ್ತಿತ್ತ ಆಡಿಸಿದ್ದರು ಮಿಸ್ಟರ್ ಆಚಾರ್ಯ. ರೂಮಿನಲ್ಲಿ ಇದ್ದರೂ ಸಮಾಧಾನವಿಲ್ಲ ಅವನಿಗೆ. ಏನೋ ಆತಂಕ, ಏನೋ ತಳಮಳ, ಏನೋ ಉದ್ವಿಗ್ನತೆ. ಏನಾಗಿರಬಹುದು ಅಲ್ಲಿ? ಹುಡುಗಿ ಒಪ್ಪಿರಬಹುದೇ ಇಲ್ಲಿ ಬರಲು? ಡ್ಯಾಡಿ ಏನು ಮಾತನಾಡಿರಬಹುದು? ಹೋಗಿರಬಹುದೇ ಹುಡುಗಿ ಇಷ್ಟು ಹೊತ್ತಿಗೆ ಎಂದುಕೊಳ್ಳುತ್ತಾ ತನ್ನ ಕೈಯಲ್ಲಿದ್ದ ವಾಚನ್ನ ಪದೇ ಪದೇ ನೋಡುತ್ತಿದ್ದ ಆಯುಷ್. ಯಾಕೆ ಇಷ್ಟು ರೆಸ್ಟ್ಲೆಸ್ ಆಗ್ತಿದ್ದೀನಿ ನಾನು? ಆಫ್ಟರ್ ಆಲ್ ಆ ಮಿಡಲ್ ಕ್ಲಾಸ್ ಹುಡುಗಿಗೋಸ್ಕರ ಯಾಕೆ ಅವಳು ಇಲ್ಲಿಗೆ ಕೆಲಸಕ್ಕೆ ಬರಲಿ ಅನ್ನುವ ಹಠ ನನಗೆ. ಅವಳನ್ನು ನೋಡದೇ ಇರಲಾಗದು ನನಗೆ ಎಂದೆ. ನೋನೋ, ಹಾಗೇನೂ ಇಲ್ಲ. ನಾನ್ಯಾಕೆ ಅವಳನ್ನು ನೋಡಬೇಕು? ಛೇ, ಏನಾಗ್ತಾ ಇದೆ ನನಗೆ ಈಗೀಗ. ಯಾಕೋ ಈ ಹುಡುಗಿ ನನ್ನ ಕಂಪನಿಗೆ ಕಾಲಿಟ್ಟ ಗಳಿಗೆಯಿಂದ ನಾನಾಗಿಯೇ ಇಲ್ಲ ಅನ್ನಿಸ್ತಾ ಇದೆ. ಎಲ್ಲವೂ ಅವಳಿಂದಲೇ. ನನ್ನ ನೆಮ್ಮದಿಯೇ ಹಾಳಾಗಿ ಹೋಯಿತು. ನಾನ್ ಸೆನ್ಸ್ ಗರ್ಲ್. ಛೇ,
ಹಣೆ ಒತ್ತಿಕೊಂಡಿದ್ದ ಅಸಹನೆಯಿಂದ ಫೋನ್ ಸದ್ದು ಮಾಡಿತ್ತು. ಜಾನಿ ಎಂದು ಉಸಿರಿದವನು ಎತ್ತಿ ಕಿವಿಯಲ್ಲಿ ಇಟ್ಟ. ಅತ್ತ ಇದ್ದವನ ಮಾತು ಕೇಳಿ ತುಟಿ ಅರಳಿತ್ತು ಅವನದು. ಕಾಲ್ ಕಟ್ ಮಾಡಿ ಫೋನ್ ಜೇಬಿನಲ್ಲಿಟ್ಟವನು, ಎಸ್ ಎಸ್ ಫೈನಲಿ ಬಂಗಾರಿ, ನಿನ್ನ ಆಸೆ ನೆರವೇರಿಸ್ತಾ ಇದ್ದೀನಿ ಚಿನ್ನಿಮಾ. ನೀನು, ನಿನ್ನ ಖುಷಿ, ಡ್ಯಾಡ್ ಅವರ ಆರೋಗ್ಯ ಮುಖ್ಯ ನನಗೆ. ಅದಕ್ಕಾಗಿ ಇಷ್ಟು ಕಷ್ಟಪಡಬೇಕಾಗಿದೆ ನಾನು. ಇಲ್ಲದಿದ್ದರೆ ಈ ಹುಡುಗಿಗಾಗಿ ಇಷ್ಟೊಂದು ಪಾಡು ಪಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ ನನಗೆ ಎಂದುಕೊಂಡು ಹಿಂದಲೇ ಸವರಿಕೊಂಡ ಆಯುಷ್ ಆಚಾರ್ಯ. ಏನೋ ಯೋಚಿಸಿದವನು ಸರಸರನೆ ರೂಮಿನ ಬಾಲ್ಕನಿಗೆ ನಡೆದಿದ್ದ, ಮನಸ್ಸು ತಡೆಯದೆ. ಹುಡುಗಿ ಗೇಟಿನತ್ತ ಹೋಗುತ್ತಿರಬಹುದು ಈಗ ಎಂದುಕೊಂಡವನಿಗೆ ಒಮ್ಮೆ ಅವಳನ್ನ ನೋಡುವ ಮನಸ್ಸಾಗಿತ್ತು. ಅದು ಯಾಕೋ ಅವನಿಗೂ ತಿಳಿದಿಲ್ಲ. ಬಾಲ್ಕನಿಯ ಗ್ರಿಲ್ ಹಿಡಿದು ನಿಂತವನು ಗೇಟಿನತ್ತ ದೃಷ್ಟಿ ಹಾಯಿಸಿದ್ದ. ಅವನ ಅನಿಸಿಕೆ ಸುಳ್ಳಾಗಿರಲಿಲ್ಲ.